ಅಯೋಧ್ಯೆಯ ರಾಮ ಮಂದಿರ ನಿಧಿಯಲ್ಲಿ ಭಾರಿ ಅವ್ಯವಹಾರ. ಈ ಅವ್ಯವಹಾರ ತನಿಖೆಗಾಗಿ ವಿಶೇಷ ತನಿಖಾ ತಂಡದ ರಚನೆ. ಅಯೋಧ್ಯೆಯ ರಾಮ ಮಂದಿರ ನಿಧಿಯಲ್ಲಿ ಅಕ್ರಮ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ ಇತ್ತು. ಈ ಅವ್ಯವಹಾರದ ತನಿಖೆಗಾಗಿ ಸ್ಪೆಷಲ್ ಟೀಮ್ ಅನ್ನು ರಚನೆ ಮಾಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಅಧಿಕೃತವಾದ ನಿರ್ಧಾರ ಇದು. ಇವತ್ತೇ ಸಿಎಂ ಯೋಗಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ ಸಾಧ್ಯತೆ. ಕೋಟ್ಯಾಂತರ ರೂಪಾಯಿ ಹಗರಣದ ಬೆನ್ನತ್ತಿರೋ ಎಸ್ಐಟಿ ಇವತ್ತೇ ಹೊರಬೀಳುತ್ತಾ ಹಗರಣದ ಸತ್ಯಾಸತ್ಯತೆ. ಭಕ್ತರ ಕೋಟ್ಯಾಂತರ ರೂಪಾಯಿ ಕಾಣಿಕೆಯಲ್ಲಿ ಗೋಲ್ಮಾಲಾಗಿದೆ. ಉತ್ತರ ಪ್ರದೇಶದಲ್ಲಿ ತಲ್ಲಣ ಸೃಷ್ಟಿ ಮಾಡಿರುವ ವಿಶೇಷ ತನಿಖೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಸಿಎಂ. ಬಿಜೆಪಿ ಸರ್ಕಾರಕ್ಕೆ ಭಾರಿ ಮುಜುಗರ, ಕಾಂಗ್ರೆಸ್ಸಿಗೆ ಸಿಕ್ತು ಬ್ರಹ್ಮಾಸ್ತ್ರ. ರಾಮ ಮಂದಿರ ನಿಧಿ ವಿವಾದ, ಯುಪಿ ಸರ್ಕಾರದ ನಡೆಯೇನು? ಇಂದಿನ ಎಸ್ಐಟಿಯ ವರದಿಯ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಯೋಗಿಗೆ ಅತಿದೊಡ್ಡ ಸವಾಲಿದೆ. ಯೋಗಿಗೆ ಅತಿದೊಡ್ಡ ಸವಾಲು. ಯಾರ್ಯಾರು ಈ ಅವ್ಯವಹಾರದಲ್ಲಿ ಪಾಲ್ಗೊಂಡಿದ್ದಾರೋ, ಆ ಅವ್ಯವಹಾರದಲ್ಲಿ ಜನಸಾಮಾನ್ಯನೇ ಇರಲಿ, ಪುರೋಹಿತನೇ ಇರಲಿ, ಮತ್ತೊಬ್ಬ ಮಗದೊಬ್ಬ, ಅಯೋಧ್ಯೆಯ ಆಡಳಿತ ಮಂಡಳಿಯ ಯಾವುದೇ ಒಬ್ಬ ಕಾರ್ಯಕರ್ತ, ಯಾವುದೇ ಒಬ್ಬ ಸದಸ್ಯ ಒಂದು ವೇಳೆ ತಪ್ಪು ಮಾಡಿದ್ದೇ ಆದಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ಅಲ್ಲಿನ ಕಾಂಗ್ರೆಸ್ಸು ಒಂದು ಪೊಲಿಟಿಕಲ್ ಅಸ್ತ್ರವಾಗಿ ಇದನ್ನು ಬಳಸಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಏಕಾಏಕಿ ಎಸ್ಐಟಿಯನ್ನು ರಚನೆ ಮಾಡುತ್ತೆ ಸರ್ಕಾರ. ಅಲ್ಲಿದ್ದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಏನು ದಾಸ್ತಾನು ಆಗಿದ್ದಂತಹ ಅಲ್ಲಿನ ನಿಧಿ ಇತ್ತಲ್ಲ, ಕೋಟ್ಯಾಂತರ ರೂಪಾಯಿ ನಿಧಿ, ಅದರ ಅಫಿಷಿಯಲ್ ಕೌಂಟ್ ಈವರೆಗೂ ಎಲ್ಲೂ ಸಲ್ಲಿಕೆ ಅಲ್ಲ. ಕೋಟ್ಯಾಂತರ ರೂಪಾಯಿ, ಆ ರೂಪಾಯಿಗಳಲ್ಲಿ ಹಗರಣ ನಡೆದಿದೆ ಕೋಟಿಗಟ್ಟಲೆ. ಸೊ ಯಾರು ಮಾಡಿದ್ರು? ಒಂದೋ ಅಲ್ಲಿನ ಆಡಳಿತ ಮಂಡಳಿಯ ಕೈವಾಡ ಇದೆಯಾ, ಅಥವಾ ಬೇರೆ ತರಹದ ರಾಜಕೀಯ ಕುತಂತ್ರ ಇದೆಯಾ? ಇವೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಅಲ್ಲಿನ ನಾಗರಿಕರು ಕೂಡ ಇದನ್ನು ಬಹಳಷ್ಟು ದೊಡ್ಡ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಯೋಧ್ಯೆಯಲ್ಲೇ ಈ ತರಹದ ಅವಿವೇಕಿ ಕೆಲಸಗಳನ್ನು ಮಾಡೋರು ಯಾರು, ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಉತ್ತರ ಪ್ರದೇಶದ ಯೋಗಿ ಸರ್ಕಾರಕ್ಕೆ ಅತಿ ದೊಡ್ಡ ಸವಾಲಾಗಿದೆ.